ಯಾರನ್ನ ಕೇಳಕ್ಕೇನತಿ ನಿಮ್ಮನ್ನ ಕೇಳಬೇಕಂತೇಳ್ಕಂದು ವಿಚಾರ ಮಾಡೋದ್ರೊಳಗನ ನೀವು ಬಂದರಿ. ಇಲ್ಲಿ ಕೇಳುವುದು ಹೇಳುವುದೇನತಿ ನಿಮಗೆ ತಪ್ಪಿದ್ರೆ ನಾವು ಹೇಳಬೇಕು, ನಮಗೆ ತಪ್ಪಿದ್ರೆ ನೀವು ಹೇಳಬೇಕ. ಇವ್ರನ್ನ ನಮ್ಮ ಒಳಗನ ತಿದ್ದುಕೊಂಡು ಹೋಗ್ಬೇಕಂತ ನಾವು ಪ್ರಯತ್ನ ಮಾಡ್ಕೋತ ನಾವು ನಡೆದೆವು. ನೀವು ಅದು ಇದು ಬಿಟ್ಟು ಕೆರಿಂದ ನಮಗೆ ಬ್ಯಾರಿ ಕೊಡ್ರಿ, ನಮಗೆ ಆಸ್ತಿ ಕೊಡ್ರಿ, ನಾವು ಅಷ್ಟೇ ಇರ್ತೇನು ಮೋಜಕ್ ಮಾಡಾಕ್ತಾರೋ ಏನು ನಾಟಕ ಮಾಡಾಕತ್ತಾರೋ ಒಂದೂ ತಿಳಿವಲ್ತಾಗೈತೆ. ಗಂಡುಗಳು ಬೈತಾರ ಅವರು. ಅವಾಗ ಸಿಟ್ಟಿಗೆ ಬಂದು ಹೆಂಡ್ರು ನೀವೇನು ನಮಗೆ ವೈರಿಗಳದಾರೋ ಏನು ಗಂಡುಗಳದಾರೋ ಅಂತ ಕೇಳ್ತಾರ ಅವ್ರು. ವೈರಿಗಳದಾರೋ ಗಂಡುಗಳು ಅಂತ ಕೇಳಿದಾಗ ದಡಗ್ನ ಏನಂತ ಹೇಳ್ತಾರೋ, ನಾವು ನಿಮಗೆ ವೈರಿಗಳಾಗಿದ್ರೆ ನಿಮ್ಮನ್ನ ಯಾಕೆ ಲಗ್ನ ಹಾಕೊಂಡು ಬರ್ತಿದ್ವು, ನಿಮ್ಮನ್ನ ಯಾಕೆ ಒಂದು ಮನೆ ಒಳಗಿಂದ ತಂದಕ್ಕೆಂದು ನಮ್ಮ ಸಂಸ್ಥಾನ ಎಲ್ಲ ನಮಗೆ ಒಪ್ಪಿಸಿ ಬರ್ತಿದ್ವು ಅಂತ ಕೇಳ್ತಾರ ಅವ್ರು. ಅವಾಗ ಇವರಿಬ್ಬರಿಗೂ ಸಿಟ್ಟು ಬಂದು ಬಿಡ್ತೈತಿ. ಯಾರಿಗೆ? ಈ ಮನೆ ಒಳಗೇನು ಸ್ವಸ್ಥರಾಗಿ ಬಂದಿರ್ತಾರಲ್ಲ, ಅತ್ತಿ ಮಾವನ ಮನೆ ಸ್ವಸ್ಥರಿಗೆ, ಅವ್ರು ಏನೂ ಮಾಡಂಗಿಲ್ಲ, ಆಚಾರ ಒಳಗೆ ಬಂದು ಬಿಡ್ತಾರೆ. ಅಂದ್ರೆ ತಮ್ಮ ತಿಳುವಳಿಕೆ ಒಳಗೆ ಬಂದು ಬಿಡ್ತಾರೆ ಅವ್ರು. ನೋಡ್ರಿ, ನೀವು ಬ್ಯಾರಿ ಕೊಡ್ತಿರೋ ಇಲ್ಲ ಗುರ್ತಿಲ್ಲ, ನಿಮ್ಮನ್ನು ಬ್ಯಾರಿ ನಾವು ತೊಗೊಂಡ್ಕೆಂದು ಕೆಟ್ಟವ್ರು ಆಗ್ಬೇಕಂತೇಳಿ ಏನು ಬ್ಯಾರಿ ಆಗಾಕತ್ತಿಲ್ಲ. ಯಾಕೋ ನಮ್ಮ ಮನಸ್ಸದೊಳಗೆ ಬ್ಯಾರೆ ಆಗಬೇಕನ್ನುವಂಥ ಸನ್ನಿವೇಶಗಳು ಬಂದಾವು. ಯಾರ ಮಾತನ್ನು ಕೇಳಿ ನಾವು ಏನು ನಿರ್ಧಾರ ತಗೊಂಡಿಲ್ಲ. ಸುಮ್ಮನೆ ದೊಡ್ಡ ಮನೆತನದೊಳಗೆ ಒಬ್ಬರು ಹೋಗಬಾರ್ದತ್ತೇಕೆಂದು ತಿಳ್ಕೊಂಡು ನಾವು ಬ್ಯಾರೆ ಈಗ ಆಗ್ಬೇಕಂತೇಳಿ ವಿಚಾರ ಮಾಡಿದ್ವಿ ಅತ್ತೇಕೆಂದ ಅವರು ಸುಸ್ತಾರು ಹೇಳ್ತಾರೆ ಅವ್ರು. ಅವಾಗ ಒಬ್ಬಕ್ಕೆ ತಿಳಿವಳಿಗೆ ಏನು ಬರ್ತೈತಪ್ಪ ಅಂತಂದ್ರೆ, ಇಲ್ಲ ನಾವು ಯಾರು ಏನು ಹೇಳೋರು ಕೇಳೋಕೆ ತಯಾರಿಲ್ಲ, ಮತ್ತು ಇದನ್ನ ಇಷ್ಟಕ್ಕೆ ಸ್ಟಾಪ್ ಮಾಡಿ ಯಾವಾಗ ಬ್ಯಾರೆ ಆಗೋ ಸನ್ನಿವೇಶ ಬರುತ್ತೆ ಅವಾಗ ನೋಡಿದ್ರೆ ಅದಕ್ಕೇರಿಂದ ಸಣ್ಣ ಕೇಳ್ತಾಳೆ. ಹಿರಿಯಾಕಿ ಕೇಳೋದಿಲ್ಲ ಆಕೆ. ನೀ ಆಗ್ತಿಲ್ಲ ಗೊತ್ತಿಲ್ಲ, ಈ ಆಸ್ತಿನೂ ನಮಗೇನು ಕೊಳೆ ಮೇಲೆ ಒಟ್ಟು ಈ ಮನೆ ಒಳಗಿಂದ ಒಟ್ಟು ಬ್ಯಾರೆ ಆಗಬೇಕನ್ನುವಂಥ ನನ್ನ ತಲೆ ಒಳಗೆ ಬಂದುಬಿಟ್ಟೈತಿ. ನಾ ಬ್ಯಾರೆ ಆಗಾಕೆ ನಾ ತೆಕ್ಕಂದ ಅದನ್ನ ತಲೆಯಾಗಿ ಹಿಡ್ಕೊಂಡು ಬರ್ತಾರೆ. ಅವಾಗ ದಿನಾ ಚಂಜಿ ಮಾಡಿ ಒಟ್ಟು ಏನಾದರೂ ಒಟ್ಟು ಕೆಣಕ್ಯಾಡಿ ಒಟ್ಟು ಜಗಳ ತೆಗೆದು ಏನೂ ಎಲ್ಲ ಇದ್ರೂ ಸಮೇತ ಎಲ್ಲ ಇಲ್ಲತ್ತೇಕೆಂದು ಸುಳ ಗಂಡುಗಳ ಮುಂದಕ್ಕೆಂದು ಹಾಕ್ಯಾಡೋದು, ಅತ್ತಿ ಮಾವನ ಜೋಡಿ ಏನಾದ್ರು ಕಿರಿಕಿರಿ ಮಾಡೋದು, ಅವ್ರನ್ನ ಕಂಡ್ರೆ ಸೇರಂಗಿಲ್ಲ, ಅವ್ರನ್ನ ಕಂಡ್ರೆ ಒಂಥರ ಸಿಟ್ಟಿಗೆ ಹೋದಂಗೆ ಮಾಡೋದು, ಒಟ್ಟು ಇದನ್ನು ಮಾಡ್ತಿರ್ತಾಳೆ ಆಕೆ. ಇದನ್ನು ಮಾಡಿದ್ದನ್ನು ನೋಡಿ ಸಣ್ಣಾಕಿ ಆಕೆಗೂ ಇದನ್ನು ಕಲಿಬೇಕಂತಕ್ಕಂಥ ವಿದ್ಯೆ ಹೇಳಿಕೊಡ್ತಾಳೆ. ನಾ ಹೆಂಗೆ ಮಾಡ್ತಂದ್ರೆ ಹಿಂಗೆ ನೀನು ಮಾಡಬೇಕು, ನಾವು ಹಬ್ಬಕ್ಕಿಂತ ಏನು ಸಾಧ್ಯ ಆಗೋದಿಲ್ಲ, ಇದ್ರೊಳಗೆ ನೀನು ಕೈ ಜೋಡಿಸ್ಬೇಕಂತಕ್ಕಂಥ ಆ ಸೊಸಿಗೆ ಹಿಂದೆ ಸಣ್ಣಾಕಿ ಹೇಳ್ತಾಳೆ. ಆಕೆ ಒಳ್ಳೆ ಹತ್ತಿರ್ತಾಳೆ, ಕರೆ ಒತ್ತಾಯ ಮಾಡ್ತಾಳೆ. ಆಕೆ ಹೆಂಗೆ ಒತ್ತಾಯ ಮಾಡ್ತಾಳಂದ್ರೆ, ನಾವು ಒಬ್ಬಾಕಿನ ಹಿಂಗೆ ಅವ್ರ ಜೋಡಿ ಪ್ರಯೋಗ ಮಾಡಕತ್ತಿ ಅಂದ್ರೆ, ಜಗಳ ಆಡಕತ್ತಿ ಅಂದ್ರೆ ನನ್ನ ಮಾತಿಗೆ ಅವ್ರು ಬೆಲೆ ಕೊಡಂಗಿಲ್ಲ, ನನಗೆ ಸಿಟ್ಟಿಗೆ ಬಂದು ಬೇಯಕತ್ತಾರ, ನೀನು ಒಂದು ಸ್ವಲ್ಪ ಕೈಗೂಡಿದೆ ಅಂದ್ರೆ ಹೆಲ್ಪ್ ಆದೆ ಅಂದ್ರೆ ನಾವು ಇಬ್ಬರು ಕೂಡಿದ್ವಿ ಅಂದ್ರೆ ಅವ್ರಿಗೆ ಬ್ಯಾರೆ ಮಾಡ್ಕೊಳಕ್ಕೆ ಅನುಕೂಲ ಸಿಗ್ತೈತೆಕೆಂದು ಆಕೆಗೆ ಒಟ್ಟು ಮೇಲೆ ಚುಚ್ಚು ಮಾತಾಡ್ತಿರ್ತಾರೆ. ಆದರೂ ಕೂಡ ಆಕೆ ಈಕಿದು ಒಟ್ಟೆ ಏನು ಅವಾಗ ಹೇಳ್ತಿರ್ತಾಳೆ ಅಂತ ಅವ್ರನ್ನ ಕೇಳೋದು ತಲೆ ಒಳಗೆ ಬಿಟ್ಟು ಬಿಡೋದು ಮಾಡ್ತಿರ್ತಾಳೆ ಆಕೆ. ಇವ್ರಿಗೆ ತಲೆ ಕೆಟ್ಟು ಬಿಡೋತಿ. ಯಾರಿಗೆ? ಗಂಡುಗಳಿಗೆ. ಇವರು ಏನು ಹೇಳಿದ್ರು ಹಾದಿಗೆ ಬರುವವರು, ಯಾಕೆ ಹಿಂಗೆ ಮಾಡಕತ್ತಾರೋ, ಯಾರು ಹೇಳಿಸ್ಬೇಕು, ಯಾರನ್ನ ಕರೆಸ್ಬೇಕು, ಅವ್ರು ತವ್ರ ಮನೆಯಾಗಿನವ್ರಿಗೂ ಹೇಳಿದೆವು, ಮತ್ತು ಅವರಾಗೆ ಹೇಳ್ಯಾರು, ನಾವು ಹೇಳಿದ್ವು, ಯಾಕೋ ಅವರು ಬರುವರು, ಯಾಕೆ ಬರುವರು ಅಂತೇಕೆಂದ್ರೆ ಇವರ ಸಿಟ್ಟಿಗೆ ಏನು ಮಾಡ್ತಾರೆ, ಒಂದು ದಿವಸ ಅವರು ತವ್ರ ಮನೆಗೆ ಹೋಗ್ಬಿಡ್ತಾರೆ. ಇವ್ರನ್ನಿಬ್ಬರನ್ನು ಇಲ್ಲೇ ಬಿಟ್ಟು ಅವ್ರು ತವ್ರ ಮನೆಗೆ ಹೋದ ಕೂಡಲೇ ಅವರ ಕರೆದಕ್ಕೆಂದು ನೀರು ಕೊಡ್ತಾರೋ, ಬರೀ ಬೀಗರು ಈಗ ಬಂದ ಅಂತಾರೋ. ಬಂದ ಕೂಡಲೇ ಎಲ್ಲರಿಗೂ ಅವ್ರಿಗೆ ಇಬ್ಬರಿಗೂ ಚಹಾ ಮಾಡಿ ಅಥವಾ ಸುಸಲ ಅವಲಕ್ಕಿ ಮಾಡಿ ತಿನ್ನಿಸ್ತಾರೋ. ತಿನ್ನಿಸಿದ ಕೂಡಲೇ ಏನಿಲ್ಲ, ಭಾಳ ದಿವ್ಸಕ್ಕೆ ಬಂದರೆ ಏನು ವಿಶೇಷ ಅಂತ ಕೇಳಿದಾಗ, ಇಲ್ಲ ನಮ್ಮ ಮನೆ ಒಳಗೆ ಯಾರು ಪ್ರಾಬ್ಲಮ್ ಇಲ್ಲ, ಯಾರು ಕಿರಿಕಿರೂ ಇಲ್ಲ, ಯಾರು ತೊಂದರೆಗಳೂ ನಮಗೆ ಬಂದಿಲ್ಲ, ಯಾವುದ್ರ ಒಳಗೂ ನಮಗೆ ತೊಂದರೆ ಅನ್ನಿಸ್ಕೊಂಡಿಲ್ಲ. ನಾವು
ನಿಮ್ಮ ಮಕ್ಕಳ ಯಾಕೋ ಮ್ಯಾಲೆ ಮ್ಯಾಲೆ ನಮ್ಮ ಜೋಡಿ ಒಟ್ಟು ಸುಮ್ಮನೆ ಕೆಣಕಿಗೆ ಜಗಳ ತೆಗೆದು ಮಂದಿ ಮಾತು ಕೇಳೋದು ಬ್ಯಾರೆ ಹಾಕನಂತೇಳಿ ನಿಂತಾರೋ ಅದು ಬ್ಯಾರೆ ಆಗುವಂಥದ್ದು ನಮ್ಮೆಲ್ಲೇನು ಬಂದಿಲ್ಲ. ಏನು ವಿಶೇಷಕ್ಕೆ ಬ್ಯಾರೆ ಹಾಕ್ಕಾರ ಅನ್ನೋದು ಗುರುತಾಗೋಲ್ತಾಗಿತ್ತು. ಈಗಾಗಲೇ ನಿಮ್ಗೆ ಅವರು ಫೋನ್ ಹಚ್ಚಿ ಹೇಳ್ಯಾರ, ನೀವು ಬಂದಿಲ್ಲ. ಇದನ್ನು ಏನು ನಿರ್ಧಾರ ಮಾಡಿದ್ರೆ ಒಂದು ಸರಿ ಆಕತ್ತೆ ತಿಳ್ಕೊಬೇಕತ್ತೆ ನಿಮ್ಮ ತಕ್ಕ ಬಂದು ಅಂತ ಹೇಳ್ತಾರೆ. ಅವಾಗ ಏನು ಅವತ್ತರದೇ ನಾವು ಬುದ್ಧಿ ಯಾರೋ ಏನು ಹೇಳ್ಕೊಂಡು ಏನು ಕಳಿಸಿರತ್ತಕ್ಕೆ ನೀವು ತಲೆ ಕಳಿಸ್ಕೊಂತಾರೆ. ನೀವು ಶಾಣ್ಯರಲ್ಲ, ನಾವು ಅದಕ್ಕೆ ಅವ್ರು ಹಿಂಗೆ ಅದಾರತ್ತೆ ತಿಳ್ಕೊಂಡ ನಾವು ನಿಮ್ಮ ಮನೆ ಕಡೆ ಎಲ್ಲಿ ಹಾಕಿಲ್ಲ, ಬಂದಿಲ್ಲ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಏನೈತಿ. ಮತ್ತು ಅಲ್ಲೇ ಬಂದು ನಾವು ಇದನ್ನು ಮಾತಾಡ್ತೀವಿ, ನೀವು ಬಂದರೆ ಚಲೋ ಆಗ್ತದೆ, ಏನು ತಪ್ಪಿಲ್ಲ. ನೀವು ಒಂದು ಇಟ್ಟಕಾಲ ಅವ್ರನ್ನ ಹೆದರಿಸಿ ಬೆದರಿಸಿ ಮುಂದೆ ಹಾಕ್ಕೊಂಡು ಹೋಗ್ರಿ. ಹಿಂಗಾದ್ರೆ ಮತ್ತು ಬ್ಯಾರೆ ಆಗೋದು ಬೇಡ, ತಪ್ಪಾಕಾವು. ಮತ್ತು ತೆಕ್ಕಿಂದು ಹೇಳ್ಕೊತ ಏನಾರು ಒಂದು ಹೇಳ್ಕೊಂಡು ಒಟ್ಟು ಅದನ್ನ ಸಮಾಧಾನ ಮಾಡಿ ಒಂದು ಹಾದಿಗೆ ತೊಗೊಂಬರ್ತೇಕೆಂದು ಅವ್ರು ಹೇಳ್ತಾರೆ. ಅವ್ರನ್ನ ಇಲ್ಲ ರಗಡು ಪ್ರಯತ್ನ ಮಾಡಿ ಕರೆ ಅವ್ರು ಹಾದಿಗೆ ಬರುವಾರಾಗ್ಯಾರ. ಏನು ಮಾಡಿದ್ರೆ ಹಾದಿಗೆ ಬರ್ತಾರೋ ನಮ್ಗೆ ಗುರ್ತಾಗೋಲ್ತಕ್ಕ. ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡು ಹೋದ್ರೆ ಆತಕ್ಕಂದು ನಿಮ್ಮ ಕಿವಿಯೊಳಗೆ ಇಟ್ಟು ಹೋಗ್ಬೇಕಂತೇಳಿ ಬಂದೋಗತ್ತೇಕೆಂದ ಅವ್ರು ಹೇಳ್ತಾರೆ. ಅವ್ರು ಅವಾಗ ಮತ್ತು ನಾವು ಯಾರನ್ನಾರೇ ಕರ್ಕೊಂಡು ಬಂದು ನಿಮ್ಮ ಮನೆಗೆ ವಿಚಾರ ಮಾಡ್ಬೇಕಂತ ಬರ್ತೀವೋ, ನಮ್ಮ ಮಕ್ಕಳ ಕಡೆಗೆ ಏನು ತಪ್ಪು ನೀವು ಹೊರಿಸ್ತೀರಿ. ಯಾಕಂದ್ರೆ ನಿಮ್ಮ ಕಡೆ ತಪ್ಪು ಅಂತ ಅನ್ನೋದಿಲ್ಲ, ಎಲ್ಲ ಗುರ್ತಿಲ್ಲ ನಮಗೆ. ಅವ್ರನ್ನ ಒಂದು ತ್ವಾಡೆ ದಿವಸ ನಮ್ಮ ಮನೆಗಾರೇ ಕಳಿಸಿ ನೋಡ್ರಿ. ಈಗ ನಿಮ್ಗಾರ ಏನು ಹೇಳೋದತ್ತಿ, ಅವ್ರನ್ನ ಒಂದು ತ್ವಾಡೆ ದಿವಸ ನಮ್ಮ ಮನೆಗೆ ಕಳಿಸ್ಯಾರ ನೋಡ್ರಿ. ನಾವ್ರಿ ಅವ್ರನ್ನ ಯಾವ ರೀತಿ ಇರ್ತಾರೋ ಹೆಂಗೆ ಇರ್ತಾರೋ ತಿದ್ದು ಬುದ್ಧಿ ಕಳಿಸ್ಕೊತ್ತೇಕೆಂದ ಬೀಗರಿಗೆ ಕೇಳ್ಕೊತಾರೆ. ಅವಾಗ ಬೀಗರು ತ್ವಾಡೆ ದಿವ್ಸಕ್ಕೆ ಒಂದು 2-3-4 ತಿಂಗಳನ್ನ ಕರ್ಕೊಂಡು ಹೋಗ್ರಿ. ನೀವು ಕರ್ಕೊಂಡು ಹೋಗೋದು ಹೋಗ್ತೀರಿ 4 ತಿಂಗಳ ಸರಿಯಾಗಿ ಅವ್ರಿಗೆ ವಿದ್ಯೆ ಬುದ್ಧಿ ಶಾಣಿತನ ಎಲ್ಲನೂ ತಿಳಿಸಿ ಎಲ್ಲನೂ ಅವ್ರಿಗೆ ಬುದ್ಧಿ ಕಲಿಯುವಂಥ ಇಲ್ಲಿ ಬಂದು ಕೂಡಲೇ ನಾವು ಹಾಕಿದ ಗಿರಿ ದಾಟದಂತ ಹಂಗೆ ಮಾಡಿ ಅವ್ರನ್ನ ಅಷ್ಟು ಬುದ್ಧಿ ಹೇಳಿ ಕಳಿಸ್ಬೇಕೆಂದು ಹೇಳ್ತಾರೆ. ಅವಾಗ ನೀವು ನೋಡ್ರಿ ಯಾವಾಗ ಬರ್ತೀರಿ ಬರ್ರಿ, ನಾವೇನು ಅವ್ರಿಗೆ ನೀವು ಬರ್ತಾರ್ತೀನಿ ಹೇಳಂಗಿಲ್ಲ. ಮತ್ತು ನೀವು ಬರೋದು ಒಂದು 2 ದಿವಸ ಇರ್ತಾರೆ, ನಮ್ಗೆ ಫೋನ್ ಹಚ್ಚಿರಿ ಅಂದ್ರೆ ನಾವು ಅವ್ರಿಗೆ ರೆಡಿ ಆಗತ್ತೆ ಹೇಳ್ತೀವಿ. ತೆಕ್ಕಿಂದ ಅವ್ರಿಗೆ ಹೇಳಿಕೆಂದು ಅವ್ರ ಮನೆಗೆ ಬಂದು ಬಿಡ್ತಾರೆ. ಅವ್ರು ಆಯ್ತು ನಡ್ರಿ ತೆಕ್ಕಿಂದ ಅಂತ ಅಂದ ಅವ್ರ ಮುಂದೆ ಬಂದು ಬಿಡ್ತಾರೆ. ಬಂದು ಕೂಡಲೇ ಸ್ವಸ್ಥರು ಇವರು ಎಲ್ಲಿ ಹೋಗಿದ್ರೆ ಎತ್ತಳೆ ಇವ್ರನ್ನ ಅತ್ತಿ ಮಾವನ ಕೇಳ್ತಾರೆ. ಏನಿಲ್ಲ, ಇಲ್ಲೇ ಸ್ವಲ್ಪ ತಿರುಗಾಡಕ್ಕೆ ಹೊಲ್ಗೋದಾವಲ್ಲ, ಮತ್ತು ಮೇವು ಅದು ಇದು ಅಂತ 108 ಕೆಲಸ ಇರ್ತಾವೆ. ಆಳುಗಳು ಬಂದಿರ್ತಾವೆ, ಆಳುಗಳಿಗೆ ಕೆಲಸ ಹಚ್ಚಬೇಕು. ಮತ್ತು ಪಗಾರ ಅವತ್ತು ಎಲ್ಲ ಮಾತಾಡಿ ಕೇಳ್ಕೊಂಡು ನಾಳೆ ಏನು ಉದ್ಯೋಗ ಮಾಡಬೇಕು, ನಾಳೆಗೆ ಅವ್ರಿಗೆ ಯಾವುದು ಕೆಲಸ ಮಾಡ್ಬೇಕಂತ ಹೇಳಿ ಬರಕ್ಕೆ ಹೋಗಿರೋ ಅವ್ರು ಹೇಳ್ತಾರೆ. ಅವ್ರು ಸ್ವಸ್ಥಾಗಿ ಆಯ್ತಲ್ರಿ ಮಾವುಗಳು ತೆಕ್ಕಿಂದ ಅವರು ಕೆಲ್ಸಕ್ಕೆ ಹೋಗ್ಬಿಡ್ತಾರೋ. ಇವ್ರು ಬಂದು ಒಂದು 2-3-4 ದಿವ್ಸಕ್ಕೆ ಅವ್ರು ಏನು ಮಾಡ್ತಾರೋ ಫೋನ್ ಹಚ್ತಾರೆ. ಹಿಂಗ್ರಿ ಮತ್ತು ನಾಳೆ ನಮ್ಮ ಮಕ್ಕಳನ್ನ ಕರೆಯಕ್ಕೆ ಬರ್ರಿ, ಅವರು ಬರ್ರಿ ಅಂದ ಕೂಡಲೇ ಅವ್ರು ಏನು ಮಾಡ್ತಾರೋ ಒಂದು ಸ್ವಲ್ಪ ಟೈಮಿಂಗ್ ನೋಡ್ಕೊಂಡು ಬಂದು ಬಿಡ್ತಾರೆ. ಅವ್ರು ಬಂದು ಕೂಡಲೇ ಇವ್ರು ಗಾಬರಿಯಾಗಿ ಬಿಡ್ತಾರೆ. ನಾವು ನಿಮಗೆ ಫೋನ್ ಹಚ್ಚಿಲ್ಲ, ಬಾ ಅಂದಿಲ್ಲ, ಯಾರಿಗೆ ಹೇಳಿಲ್ಲ ಬಿಟ್ಟಿಲ್ಲ, ದಿಢೀರ್ನ ಬಂದಲ್ಲ, ಏನು ವಿಶೇಷತೆಯಿಂದ ಅವ್ರ ಮಕ್ಕಳು ಕೇಳ್ತಾರೆ. ಏನಿಲ್ವ ನಿಮ್ಮನ್ನ ಅಷ್ಟು ನೋಡುವಂಗಾಗಿತ್ತು, ಮತ್ತು ಬೀಗರು ಹೆಂಗದಾರ, ಬೀಗರ ಮನ್ಯಾಗ ಹೆಂಗದಾರು ನಮ್ಮ ಮಕ್ಕಳು ತಕ್ಕಂತ ತಿಳ್ಕೊಂಡು ಹೋಗಕ್ಕೆ ನಾವು ಬಂದಿದ್ದು. ಅದಕ್ಕೆ ನೀವು ಆರಾಮದವ್ಲತ್ತೆ ತಿಳ್ಕೊಳಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಮತ್ತು ಬರಬಾರ್ದನ್ನ ಮತ್ತು ಮಕ್ಕಳು ನೋಡೋಕೆ ತಂದೆಗಳು ಹತ್ತಕ್ಕಿಂದ ಮಕ್ಕಳನ್ನ ಕೇಳ್ತಾರೆ. ಇಲ್ಲ ನೀವೇನು ಬರೋದು ಚಲೋ ಆಗ್ತದೆ, ನೀವು ಬಂದಿದ್ದಕ್ಕೆ ಸಂತೋಷ ಪಟ್ಟದೆ. ನಾವು ನೀವು ಬರಬಾರತ್ತಕ್ಕೆ ನಾವೇನು ನಿಂದಿಲ್ಲ, ನೀವು ದಿಢೀರ್ನ ಬಂದರಲ್ಲ, ಅದಕ್ಕೆ ಯಾರಿಗಾರು ಹೇಳಿ ಬಂದರು ಕೇಳಿರೋ ಫೋನ್ ಹಚ್ಚಿರತ್ತಕ್ಕಿಂದ ಅದಕ್ಕೆ ಕೇಳಿದ್ವಿ ಹತ್ತಕ್ಕಿಂದ ಆತಾರ. ಇಲ್ವ ಮತ್ತು ನಾವು ಹಂಗೆ ಸುಮ್ಮ ಬಂದೆವು, ಬೀಗರಗಟ್ಟು ಭೇಟಿಯಾಗಿ ನಿಮ್ಗಟ್ಟು ಭೇಟಿಯಾಗಿ ಅನುಮತನ ಕೇಳ್ಕೊಂಡು ಹೋಗಕ್ಕೆ ಬಂದಿರ್ತಕ್ಕಿಂದ ಆತಾರ. ಅವರು ಅಂದ ಕೂಡಲೇ ಇಷ್ಟು ಅನುಕೂಲ ನೀರು ಪಾರು ಕೊಡ್ತಾರೋ, ಚಾನು ಮಾಡ್ತಾರೋ. ಅಟ್ಟು ಅನುಕೂಲ ಅವರು ಬೀಗರು ಹೊಲ್ದಾಗ ಹೋಗಿರ್ತಾರೋ, ಬರ್ತಾರೆ, ನಮಸ್ಕಾರ ಬೀಗರ ಕುಂತಾರೋ. ಆದ್ರೆ ದೂರ ಬಂದರಲ್ಲ ಏನು ವಿಶೇಷತೆ ಕೇಳ್ಯಾರ ಕೂಡಲೇ ಇಲ್ಲ. ಈ ಮತ್ತು ನಮ್ಮ ಊರಾಗ ಒಂದು ಇಟ್ಟಕಾಲ ದೇವ್ರ ಜಾತ್ರೆ ಇರ್ತದೆ ಬಂದಾವು, ಅಥವಾ ಹುಡುಗರನ್ನ ಕಳಿಸ್ತಾರೆ ಅಂತಕ್ಕೆ ಕೇಳಾಕ ಬಂದಿರುತ್ತೆ ಕೆಂದ ಹೇಳ್ತಾರೆ. ನಾವೇನು ಕಳಿಸ್ತೀವಿ ರೀ, ಒಂದು 8-10 ದಿವ್ಸ ಕರ್ಕೊಂಡು ಹೋಗ್ರಲ್ಲ ಅತ್ತೇಕಂದ ಆತಾರ.